ಿದ್ದರು. ಇಡೀ ರಾಜ್ಯದಲ್ಲಿ ಮಾದರಿ ಆಸ್ಪತ್ರೆಯಾಗಿರುವ ಹಿಮ್ಸ್ಗೆ ಬರುವ ವಿವಿಧ ರೋಗಿಗಳಿಗೆ ಯಾವುದೇ ರೀತಿಯಲ್ಲೂ ಸಮಸ್ಯೆ ಅಥವಾ ತೊಂದರೆಯಾಗದಂತೆ ಗುಣಮಟ್ಟದ ಚಿಕಿತ್ಸೆ ನೀಡಿ ಅವರನ್ನ ಗುಣಮುಖರನ್ನಾಗಿ ಮಾಡುವ ನಿಟ್ಟಿನಲ್ಲಿ ಎಲ್ಲಾ ವೈದ್ಯರು ಗಮನ ಹರಿಸಬೇಕು ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು. ಹಿಮ್ಸ್ ಸಭಾಂಗಣದಲ್ಲಿಂದು ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಲ್ಲಿನ ವೈದ್ಯರು ಉತ್ತಮವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ರೋಗಿಗಳಿಗೆ ತೊಂದರೆಯಾಗದಂತೆ ಕ್ರಮ ವಹಿಸಿ, ಅಲ್ಲದೆ ಏನಾದರೂ ಸಮಸ್ಯೆ ಅಥವಾ ನ್ಯೂನತೆಗಳಿದ್ದರೆ ಅದನ್ನು ಜಿಲ್ಲಾಧಿಕಾರಿ ಅವರ ಗಮನಕ್ಕೆ ತಂದು ಬಗೆಹರಿಸಿಕೊಳ್ಳಬೇಕು. ಈಗಾಗಲೇ ಹಿಮ್ಸ್ ನಿರ್ದೇಶಕರ ಜೊತೆ ಮಾತನಾಡಿದ್ದು, ಬೇಕಿರುವ ಅಗತ್ಯ ಸೌಲಭ್ಯ ಬಗ್ಗೆ ಸರ್ಕಾರ ಗಮನ ಸೆಳೆಯಲಾಗುವುದು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಹಾಗೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಸಂಬಂಧ ಪೂರಕ ಸೌಲಭ್ಯ ಮತ್ತು ಅನುದಾನ ಬಿಡುಗಡೆಗೆ ಸರ್ಕಾರದ ಮೇಲೆ ಒತ್ತಡ ಹೇರಲಾಗುವುದು. ತುಂಬಾ ಚೆನ್ನಾಗಿದೆ, ಮ್ಯಾನೇಜ್ಮೆಂಟ್ ಸಹ ಅಷ್ಟೇ ರೀತಿ ಚೆನ್ನಾಗಿ ನಡೀತಾ ಇದೆ. ಇಲ್ಲೂ ಸಹ ಸಣ್ಣ ಪುಟ್ಟ ಕುಂದುಕೊರತೆಗಳಿರ್ತದೆ. ಒಂದು ನಿಮ್ಗೆಲ್ಲ ಗೊತ್ತಿದೆ, ಒಂದು ಕುಟುಂಬ ಒಂದು ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳಿರ್ತದೆ. ಅದನ್ನೆಲ್ಲ ಬಗೆಹರಿಸೋ ಕೆಲಸವನ್ನ ನಮ್ಮ ಜಿಲ್ಲಾಡಳಿತ ಮಾಡ್ತೀವಿ ಅಂತ ನಾನು ಭರವಸೆಯನ್ನ ಕೊಡ್ತಾ, ನಿಮ್ಗೆ ಯಾವುದೇ ಸಮಸ್ಯೆ ಇದ್ರು ತಾಳ್ಮೆಯಿಂದ ಒಬ್ಬೊಬ್ಬರೇ ಆಗಿ ಹೇಳಿ ಕಾಲಮಿತಿಯಲ್ಲಿ ಪರಿವರ್ತಿಸೋ ಕೆಲಸವನ್ನ ನಮ್ಮ ಜಿಲ್ಲಾಧಿಕಾರಿಗಳು ಮಾಡ್ತಾರೆ. ಚಿಕಿತ್ಸೆ ಸಿಗಬೇಕು ಅಂತ ಯೂಸರ್ ಫಂಡ್ ಎಷ್ಟಿದೆ ನೋಡ್ಕೊಂಡು ಮೇಡಮ್ ಅದನ್ನು ನೀವು ಗಮನಿಸಿ. ಸಂಪೂರ್ಣವಾಗಿ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಇರೆಸ್ಪೆಕ್ಟಿವ್ ಆಫ್ ಸೆಕ್ಸ್ ಎಲ್ಲದೂ ಒಂದೇ ರೀತಿಯಲ್ಲಿ ಸಿಗಬೇಕು. ಯಾರಿಗೂ ಚಾರ್ಜ್ ಮಾಡೋದಕ್ಕೆ ಯೂಸರ್ ಫಂಡ್ ಏನಿದೆ ಅದನ್ನ ಯೂಸ್ ಮಾಡ್ಕೊಂಡು ಮಾಡಬೇಕು. ಸುಮಾರು ಸಮಸ್ಯೆ ಇದೆ, ಅದಕ್ಕೆ ಒಬ್ಬರು ಮೇಡಮ್ ಕೊಡ್ತಾರೆ. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ, ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನ ಇಲ್ಲಿನ ತಜ್ಞ ವೈದ್ಯ ತಂಡ ನೀಡುತ್ತಿದ್ದು, ರೋಗಿಗಳಿಗೆ ಸಮಸ್ಯೆಯಾಗದಂತೆ ಕೆಲಸ ಮಾಡುತ್ತಿದ್ದಾರೆ. ವ್ಯವಸ್ಥೆ ಚೆನ್ನಾಗಿದೆ. ನಾನು ಕೂಡ ಹಿಂದೆ ಡೆಂಗ್ಯೂ ಆಗಿದ್ದಾಗ ಇಲ್ಲೇ ಅಡ್ಮಿಟ್ ಆಗಿ ಚಿಕಿತ್ಸೆ ಪಡೆದಿದ್ದೇನೆ. ಸ್ವಚ್ಛತೆ, ವೈದ್ಯರ ಸ್ಪಂದನೆ, ಔಷಧಿ, ಉಪಕರಣ ಮತ್ತು ಉತ್ತಮ ಚಿಕಿತ್ಸೆ ಇಲ್ಲಿ ದೊರೆಯುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅದಕ್ಕೆ ಜವಾಬ್ದಾರಿ ಆನ್ಸರ್ ಸಿಗುತ್ತೆ. ಅದೇ ನೀವು ಹೇಳಿದ್ದಕ್ಕೆ ನಾವು ಮಾಡಿದ್ದು. ಯಾರು ಪಬ್ಲಿಕ್ ಬಂದಲ್ಲಿ ಹೇಳ್ತಾ ಇದ್ರಲ್ಲ, ಆ ಹಿನ್ನೆಲೆಯಲ್ಲೇ ನಾವು ಮಾಡಿದ್ದು. ಈಗ ನೋಡಿ, ಮನುಷ್ಯನಿಗೆ ಫಸ್ಟ್ ಸಿಗ್ಬೇಕಾಗಿರೋದು ಮೆಡಿಕಲ್ ಕೇರ್. ಮೆಡಿಕಲ್ ಕೇರು, ಎಜುಕೇಶನ್ ಇವೆಲ್ಲ ಇದ್ರೆ ಆಮೇಲೆ ಮುಂದಿನ ಹೆಂಗಾದ್ರೂ ನಡೆಯುತ್ತೆ. ಸೊ ಅದರಿಂದ ಇದು ಪ್ರೈಮರಿ ಇಂಪಾರ್ಟೆಂಟ್ ಇದು ಸಬ್ಜೆಕ್ಟು ನಾವು ಮಾಡ್ತೀವಿ. ನೀವು ರೈಟಿಂಗ್ ಕೊಡ್ತೀವಿ. ನಮ್ಮ ಜಗದೀಶು ಎಂತ ಪ್ರವೀಣ್ ಗೌಡ ರೈಟಿಂಗ್ ಕೊಡಿ, ನಾನು ಅದಕ್ಕೆಲ್ಲ ನಾನು ಆನ್ಸರ್. ನಮ್ಮ PHCಗಳೆಲ್ಲ ಇರ್ತಾರೆ ಡಾಕ್ಟರ್ಗಳು, ಅವನ್ನೆಲ್ಲ ನಾನು ನೋಡಿದ್ರೆ ನಿಜವಾಗೂ ನಮಗೆ ಹೃದಯ ತುಂಬಿ ಬರುತ್ತೆ. ಅಂತ ಡಾಕ್ಟರ್ಸ್ ಕಮಿಟ್ಮೆಂಟ್ ಅನ್ನು ನಾವು ಆನರ್ ಮಾಡಬೇಕು. ಅವ್ರಿಗಿರುವಂತ ಕಮಿಟ್ಮೆಂಟ್ಗೆ ನಮ್ಮ ಖಂಡಿತ ನಮ್ಮ ಗೌರವ, ನಮ್ಮ ಪ್ರೀತಿ, ನಮ್ಮ ರೆಸ್ಪೆಕ್ಟ್ ಅಂತೂ ಇದ್ದೇ ಇರುತ್ತೆ. ಅಲ್ಲಿಂದ ಬಂದು ಇಲ್ಲಿ ಈ ತರ ಮಾಡಿರ್ತಾರೆ. ಎಷ್ಟು ಕಷ್ಟ ಗೊತ್ತಾ MBBS. ಇಲ್ಲಾಂದ್ರೆ ಎಲ್ಲರೂ ಬಂದ್ಬಿಟ್ಟು ಇದು ಮಾಡೋದು. ತುಂಬಾ ಓದ್ಬೇಕು, ಬಹಳ ವರ್ಷಗಳು ಓದ್ಬೇಕು, ಶ್ರಮ ಇರುತ್ತೆ. ಸೊ ಇದು ಕಾಂಪಿಟೇಟಿವ್ ಎಕ್ಸಾಮ್ ಒಂದ್ 2 ವರ್ಷ ಓದಿದ್ರೆ ಬರ್ಬೋದು. ಈ ವೇಳೆ ಹಿಮ್ಸ್ ನಿರ್ದೇಶಕ ಡಾಕ್ಟರ್ ರಾಜಣ್ಣ, ಪ್ರಾಂಶುಪಾಲ ಡಾಕ್ಟರ್ BC ರವಿಕುಮಾರ್, ಜಿಲ್ಲಾಸ್ಪತ್ರೆ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಲೋಕೇಶ್, ಮೆಡಿಕಲ್ ಅಧಿಕಾರಿ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಸೇರಿದಂತೆ ಮೊದಲಾದವರಿದ್ದರು.